ಹೈದರಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದ್ದು ಪೈಲಟ್ ಸುಮಿತ್ ಮಾತಾಡಿರೋ ಕೊನೆಯ ಆಡಿಯೋ ಪತ್ತೆಯಾಗಿದೆ. ಮೇಡೆ ಮೇಡೆ ಮೇಡೆ, ವಿದ್ಯುತ್ ಇಲ್ಲ ಅಂತ ಹೇಳಿ ಸಂದೇಶವನ್ನ ಕಳುಹಿಸಿದ್ದಾರೆ. ಕೊನೆಯ ಆ 5 ಸೆಕೆಂಡ್ಸ್ ಆಡಿಯೋ ರೆಕಾರ್ಡ್ ಆಗಿದೆ. ಯಾಕಂದ್ರೆ ಮೇಡೆ ಅನ್ನುವಂಥದ್ದು ಡೇಂಜರ್ ಅನ್ನುವಂಥದ್ದು ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಆ ಒಂದು ಪದಗಳಲ್ಲಿ ಹೇಳಲಾಗತ್ತೆ. ಅಂದ್ರೆ ಇದು ಆ ಒಂದು ಕೊನೆಯ ಸಂದೇಶ ಅವರು ಹೇಳಿರೋದು. ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಈಗಾಗಲೇ ಆ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಕೆಳಗಿಳಿತಾ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಅನ್ನುವಂತಹ ಆಡಿಯೋ ಸಂದೇಶ ಕೂಡ ಅದರಲ್ಲಿ ಇದೆ. ಇಮಿಡಿಯೇಟ್ ಆಗಿ ಆ ನಂತರ ITC ಅವರು ಅದನ್ನ ಅವರಿಗೆ ಮತ್ತೆ ರಿಟರ್ನ್ ಮಾಡಿದ್ರೆ ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದ್ರೆ ಆ ಸಂದರ್ಭದಲ್ಲಿ ಆಲ್ರೆಡಿ ಅವರಿಗೆ ಕಾಂಟ್ಯಾಕ್ಟ್ ಸಿಗಲ್ಲ. ಆಲ್ರೆಡಿ ಅದು ಡಿಕ್ಕಿ ಹೊಡೆದಿದೆ. ದೊಡ್ಡ ಮಟ್ಟದಲ್ಲಿ ಅನಾಹುತವೇ ನಡೆದು ಹೋಗಿತ್ತು. ಪೈಲಟ್ ಮಾತನಾಡಿರುವ 5 ಸೆಕೆಂಡ್ ಆಡಿಯೋ ಪತ್ತೆಯಾಗಿದ್ದು ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿರುವ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ AAIB ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾವು ಹೇಳ್ತಾ ಇದ್ವಿ 9 ತನಿಖಾ ಸಂಸ್ಥೆಗಳು ಇದೀಗ ತನಿಖೆಯನ್ನ ಮಾಡ್ತವೆ. ಬೇರೆ ಬೇರೆ ಆಂಗಲ್ಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಿಕ್ಕ ಘಟನೆ ಅಲ್ಲ ಇದು. ಈಗಾಗಲೇ 274ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಅತ್ಯಂತ ದೊಡ್ಡ ವಿಮಾನ ದುರಂತ ಅಂತ ಈಗಾಗಲೇ ಹೇಳಲಾಗ್ತಾ ಇರುವಂತಹ ಈ ಒಂದು ದುರಂತದಲ್ಲಿ ಇದೀಗ ಯಾಕಾಯ್ತು ಈ ದುರಂತ ಅನ್ನೋದ್ರ ಕಂಪ್ಲೀಟ್ ಆದಂತಹ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಆಗ್ಲೇ ನೀವು ಇನ್ಫಾರ್ಮ್ ಮಾಡ್ತಾ ಇದ್ರಿ ಮೇಡೆ 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 ಅಂತ ಹೇಳಿ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಆದ್ರೆ ಅನಂತರ ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ನಾವು ಇದರಲ್ಲಿ ತಾಂತ್ರಿಕ ದೋಷ ಅಂತಾನೆ ಪರಿಗಣಿಸಬಹುದಾ, ಹೇಗೆ? ಎಸ್, ಖಂಡಿತವಾಗ್ಲೂ ನವಿತಾ. ಯಾಕಂದ್ರೆ ನಿನ್ನೆ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಅಷ್ಟೇ ತನಿಖಾ ಸಂಸ್ಥೆಯವರು ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ಅದನ್ನು ಕೂಡ ಅಷ್ಟೇ ವೆರಿಫೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಒಂದು ಫ್ಲೈಟ್ ಈ ರೀತಿಯಂತ ದುರಂತ ಆದಂತ ವೇಳೆಯಲ್ಲಿ ಬ್ಲಾಕ್ ಬಾಕ್ಸ್ ನಲ್ಲಿ ಕೊನೆಯ ಕ್ಷಣದ ಒಂದಷ್ಟು ಆಡಿಯೋ ಕ್ಲಿಪ್ಗಳೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅದರಲ್ಲೂ ಕೂಡ ಅಷ್ಟೇ ಪೈಲಟ್ ಏನು ಮಾತನಾಡಿದ್ರು ಮತ್ತು ATC ಜೊತೆ ಏನಾದರೂ ಅವರು ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ಯಾವ ಒಂದು ವಿಚಾರವನ್ನ ಮಾತನಾಡಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಒಂದು ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಅಷ್ಟೇ ನಿನ್ನೆ ಬೆಳಿಗ್ಗೆ ತಮ್ಮ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು FSL ನ ಮುಖಾಂತರವಾಗಿ ಅದರಲ್ಲಿರುವಂತಹ ಆಡಿಯೋವನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೇನ್ ಪೈಲಟ್ ಆಗಿರುವಂತಹ ಸುಮಿತ್ ಏನಿದೆ ಈತ ಮಾತನಾಡಿರುವಂಥ 5 ಸೆಕೆಂಡ್ಗಳ ಆಡಿಯೋ ಕೂಡ ಈಗಾಗಲೇ ರಿಕವರಿ ಮಾಡಿರುವಂಥದ್ದು. ಆ ಒಂದು 5 ಸೆಕೆಂಡ್ಗಳ ಆಡಿಯೋದಲ್ಲಿ ಏನಿದೆ ಅಂತಂದರೆ ಆತ ಮೇಡೆ 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 ಅಂತೇಳಿ 3 ಬಾರಿ ಆತ ಹೇಳಿರ್ತಾನೆ. ಯಾಕಂದರೆ ATC ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ. ಮೇಡೆ ಅಂತಂದ್ರೆ ಏನಂದರೆ ಕಾಪಾಡಿ ಅನ್ನುವಂಥದ್ದನ್ನು ಆತ ಹೇಳ್ತಿದ್ದಾನೆ. ಯಾಕಂದರೆ ATC ಅವ್ರಿಗೆ ಫ್ಲೈಟ್ ಅನ್ನುವಂಥದ್ದು ತನ್ನ ಕಂಟ್ರೋಲ್ ತಪ್ತಾ ಇದೆ, ಸಡನ್ ಆಗಿ ಅದು ಕೆಳಗಡೆ ಹೋಗ್ತಾ ಇದೆ, ನಾನು ಏನೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ, ಈ ಒಂದು ಸಂದರ್ಭದಲ್ಲಿ ಕಾಪಾಡಿ ಅಂತ ಹೇಳ್ಬಿಟ್ಟು ಆತ ಮಾತನಾಡಿರುವಂಥದ್ದು ಕೂಡ ಈಗಾಗಲೇ 5 ಸೆಕೆಂಡ್ಗಳ ಆಡಿಯೋ ಕೂಡ ಈಗಾಗಲೇ ರೆಕಾರ್ಡ್ ಆಗಿರುವಂಥದ್ದು. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ತಾಂತ್ರಿಕ ದೋಷದಿಂದಲೇ ಈ ಒಂದು ವಿಮಾನ ಪತನ ಆಗಿದೆ ಅಂತ ಹೇಳ್ಬಿಟ್ಟು. ಇದೇ ಒಂದು ತಾಂತ್ರಿಕ ದೋಷಕ್ಕೆ ಪತನವಾದಂತಹ ಹಿನ್ನೆಲೆಯಲ್ಲಿ ಸುಮಾರು 274 ಜನರ ಸಾವಿಗೆ ಕೂಡ ಅಷ್ಟೇ ಕಾರಣ ಆಗುತ್ತೆ. ಫ್ಲೈಟ್ನಲ್ಲಿದ್ದಂಥ 242 ಜನರ ಪೈಕಿ 241 ಜನ ಸಾವನ್ನಪ್ಪಿದ್ರೆ, ಉಳಿದಂತೆ MBBS ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಅವತ್ತು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿರ್ತಾರೆ. ಈ ಒಂದು ವೇಳೆಯಲ್ಲಿ ಏಕಾಏಕಿ ಹಾಸ್ಟೆಲ್ನ ಮೇಲ್ಭಾಗದಲ್ಲಿ ಈ ಒಂದು ವಿಮಾನ ಬಿದ್ದಂಥ ವೇಳೆಯಲ್ಲಿ ಅಲ್ಲಿದ್ದಂತಹ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಪ್ರಮುಖವಾಗಿ ಬ್ಲಾಕ್ ಬಾಕ್ಸ್ ಕೂಡ ಅಷ್ಟೇ ಯಾವುದೇ ಒಂದು ಫ್ಲೈಟು ಒಂದು ವೇಳೆ ನೀರೊಳಗಡೆ ಬಿದ್ದರೂ ಕೂಡ ಅಷ್ಟೇ, ಒಂದು ವೇಳೆ ಯಾವುದೇ ಒಂದು ಅಗ್ನಿ ದುರಂತ ಆದರೂ ಕೂಡ ಅಷ್ಟೇ ಬ್ಲಾಕ್ ಬಾಕ್ಸ್ಗೆ ಯಾವುದೇ ರೀತಿಯಂಥ ಒಂದು ಪೆಟ್ಟು ಕೂಡ ಬೀಳೋದಿಲ್ಲ, ಯಾವುದು ಸುರಕ್ಷಿತವಾಗಿ ಇರುತ್ತೆ. ಈಗ ನಿನ್ನೆ ಬೆಳಿಗ್ಗೆವರೆಗೂ ಕೂಡ ಅಷ್ಟೇ ಆ ಒಂದು ಅವಶೇಷದ ಅಡಿಯಲ್ಲಿ ಎಲ್ಲಿ ಆ ಒಂದು ಬ್ಲಾಕ್ ಬಾಕ್ಸ್ ಇದೆ ಅನ್ನುವಂಥದ್ದನ್ನು ತನಿಖಾ ಸಂಸ್ಥೆಗಳು ಅದನ್ನು ಹುಡುಕಾಟ ಕೂಡ ಮಾಡಿದ್ರು. ನಿನ್ನೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಒಂದು ಬ್ಲಾಕ್ ಬಾಕ್ಸ್ ಕೂಡ ಅಷ್ಟೇ ಪತ್ತೆ ಆಗಿತ್ತು. ಅದರ ಮುಖಾಂತರವಾಗಿ ಈ ಪರ್ಟಿಕ್ಯುಲರ್ ಆದಂಥ ಇನ್ಸಿಡೆಂಟ್ಗೆ ಏನು ಕಾರಣ ಇರಬಹುದು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನಿನ್ನೆ ಒಂದಷ್ಟು ಜನ ವಿಶ್ಲೇಷಕರು ಹೇಳ್ತಾ ಇದ್ರು, ವಿಮಾನ ದುರಂತಕ್ಕೆ ಬಹುತೇಕ ಯಾವುದಾದ್ರೂ ಹಕ್ಕಿ ಬಂದೇನಾದರೂ ವಿಮಾನಕ್ಕೆ ಡಿಕ್ಕಿ ಹೊಡೆದಂಥ ವೇಳೆಯಲ್ಲಿ ಅದರಿಂದಲೂ ಕೂಡ ಅಪಘಾತ ಸಂಭವಿಸಬರ್ಬೋದು, ಅಥವಾ ಏನಾದರೂ ಪೆಟ್ರೋಲ್ ಟ್ಯಾಂಕ್ ಏನಾದರೂ ಲೀಕೇಜಸ್ ಆಗಿ ಅದರಿಂದನೂ ಕೂಡ ಅಷ್ಟೇ ಬೆಂಕಿ ಆಗಿರ್ಬೋದು, ಮತ್ತು ಓವರ್ ಲೋಡೆಡ್ ಏನಾದರೂ ಆಗಿದ್ದರೆ ಅದರಿಂದನೂ ಕೂಡ ಅಷ್ಟೇ ವಿಮಾನ ಪತನ ಆಗಿರಬಹುದು ಅನ್ನೋಂಥ ಒಂದಷ್ಟು ವಿಚಾರಗಳನ್ನು ವಿಶ್ಲೇಷಕರು ಹೇಳ್ತಾ ಇದ್ರು. ಆದರೆ ಬ್ಲಾಕ್ ಬಾಕ್ಸನ್ನು ಇಲ್ಲಿ ಪ್ರಮುಖವಾಗಿ ಕೇಳುವಂಥ ಉದ್ದೇಶ ಏನು ಅಂತಂದರೆ ಅದರಲ್ಲಿ ಕೊನೆಯ ಒಂದಷ್ಟು ಆಡಿಯೋಗಳು, ಅಂದರೆ ಇನ್ಸಿಡೆಂಟ್ ಆಗೋಕ್ಕಿಂತ ಬಿಫೋರ್ ದ ಒಂದಷ್ಟು ಸೆಕೆಂಡ್ಗಳಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಆಲ್ಮೋಸ್ಟ್ ಪೈಲಟ್ ಮಾತನಾಡಿರ್ತಾರೆ. ಒಂದು ವೇಳೆ ಅಂದರೆ ಟೆಕ್ನಿಕಲ್ ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತಂದರೆ ಇಮಿಡಿಯೇಟ್ ಆಗಿ ATCಯನ್ನು ಸಂಪರ್ಕ ಮಾಡಿರ್ತಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ವೆರಿಫೈ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೇವಲ 5 ಸೆಕೆಂಡ್ಗಳ ಆಡಿಯೋ ಮಾತ್ರ ಕ್ಯಾಪ್ಚರ್ ಆಗಿರುವಂಥದ್ದು. ಆದರೆ ATC ಅವರು ಆ ಪೈಲಟನ್ನು ಮತ್ತೆ ಸಂಪರ್ಕ ಮಾಡೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಒಂದು ವಿಮಾನ ಪತನ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜು ಅವರೇ ಡೀಟೇಲ್ಸ್ಗೆ.